ಬಜೆಟ್ ಅಧಿವೇಶನ ಇವತ್ತಿನಿಂದ ಆರಂಭ ಆಗಿದ್ದು ಆರಂಭದಲ್ಲೇ ರಾಜ್ಯಪಾಲರು ಭಾಷಣವನ್ನ ಮಾಡುತ್ತಾರೆ. ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಅನುದಾನ ತಾರತಮ್ಯದ ಪ್ರಸ್ತಾಪವನ್ನ ಮಾಡ್ತಾರೆ. ವಿವಿಧ ಮೂಲಗಳಿಂದ ಸಿಗಬೇಕಾದಷ್ಟು ಸಂಪನ್ಮೂಲಗಳು ನಮಗೆ ಸಿಗ್ತಾ ಇದೆ. ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿ ಕೊಡೋ ರಾಜ್ಯ ನಮ್ಮದು. ಆದ್ರೆ ತೆರಿಗೆ ಪಾಲನ್ನ ಪಡೆಯುವಲ್ಲಿ ಮಾತ್ರ ರಾಜ್ಯ 10ನೇ ಸ್ಥಾನದಲ್ಲಿದೆ. ನ್ಯಾಯವಾಗಿ ಸಿಗಬೇಕಾದಂತಹ ಪಾಲು ನಮಗೆ ಸಿಗಬೇಕು. ರಾಜ್ಯದ ಪಾಲನ್ನ ಪಡೆಯುವುದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿ ಕೊಡೋ ರಾಜ್ಯ ನಮ್ಮದಾದ್ರೂ ಕೂಡ ತೆರಿಗೆ ಪಾಲು ಪಡೆಯುವಲ್ಲಿ 10ನೇ ಸ್ಥಾನದಲ್ಲಿದೆ ನಮ್ಮ ರಾಜ್ಯ. ನಮಗೆ ಸಿಗಬೇಕಾದಂತಹ ಪಾಲು ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕೇಂದ್ರದ ವಿರುದ್ಧ ಟ್ಯಾಕ್ಸ್ ಫೈಟ್ राज्यपालर भाषणದಿಂದಲೇ ಶುರುವಾಗಿದೆ. और अधिक जन समर्थक योजनाएं लागू करने के लिए तैयार है. हालांकि विभिन्न स्रोतों से पर्याप्त संसाधन उपलब्ध नहीं है. देश में सबसे ज्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है. ವಿಧಾನಸಭೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಿ ಧರ್ಮದಂಗಲ್ ರಾಜಕಾರಣಕ್ಕೆ ಟಾಂಗ್ ಕೊಟ್ಟ ಸರ್ಕಾರ. ಸಂವಿಧಾನದಲ್ಲಿ ಚುನಾವಣೆಗಳಲ್ಲಿ ಧರ್ಮ ಜಾತಿ ಬಳಕೆಗೆ ನಿರ್ಬಂಧ ಇದೆ. ನಮ್ಮ ಕಾರ್ಯ ಚಟುವಟಿಕೆ ಸಂವಿಧಾನಕ್ಕೆ ಅನುಗುಣವಾಗಿರಬೇಕು. ಸಾಂವಿಧಾನಿಕ ಸಂಸ್ಥೆಗಳು ದುರ್ಬಲವಾಗದಂತೆ ದುರುಪಯೋಗವಾಗದಂತೆ ನಾವೆಲ್ಲರೂ ರಕ್ಷಿಸಬೇಕು. ಸ್ವಾಯತ್ತ ಸಂಸ್ಥೆಗಳು ಸಂವಿಧಾನ ಬದ್ಧವಾಗಿ ನಡೆದುಕೊಳ್ಳಬೇಕು. ರಾಜ್ಯಪಾಲರ ಭಾಷಣದಲ್ಲಿ ಹಕ್ಕೊತ್ತಾಯವನ್ನ ಮಂಡಿಸಿದ ಸರ್ಕಾರ. हमारे संविधान के अनुसार चुनाव में धर्म जाति आदि के प्रयोग पर प्रतिबंध है. हमें सुनिश्चित करना होगा कि हमारा हर कार्य एवं गतिविधि संविधान सम्मत हो. हम सभी को संकल्पित होकर संवैधानिक संस्थाओं की रक्षा करने की आवश्यकता है, ताकि किसी भी कारण से उन्हें कमजोर न किया जाए या उनका दुरुपयोग न किया जाए. हमारे लिए संविधान ही राष्ट्र धर्म है. हमें दृढ़ संकल्प लेना होगा कि हम संविधान की रक्षा करेंगे तो संविधान हमारी रक्षा करेगा. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಇವತ್ತಿನಿಂದ ಅಧಿವೇಶನ ಆರಂಭ ಆಗಿದೆ. ರಾಜ್ಯಪಾಲರು ಆರಂಭದಲ್ಲಿ ಭಾಷಣ ಮಾಡಿದ್ರು. ಹಾಗೆ ನೋಡಿದ್ರೆ ಸದನದಲ್ಲಿ ಕದನ ಆಗೋದಕ್ಕೆ ಬಹಳಷ್ಟು ವಿಚಾರಗಳಿದೆ. ಆದರೆ ಇಲ್ಲಿ ರಾಜ್ಯಪಾಲರ ಭಾಷಣದಿಂದಲೇ ನೋಡೋದಾದ್ರೆ ಒಂದು ತಾರತಮ್ಯ, ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ತಾರತಮ್ಯ, ಜೊತೆಗೆ ಧರ್ಮದಂಗಲ್ ವಿಚಾರವನ್ನು ಕೂಡ ರಾಜ್ಯಪಾಲರು ಪ್ರಸ್ತಾಪ ಮಾಡ್ತಾರೆ. ಸೊ ಇದೆಲ್ಲದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಶ್ವೇತಾ, ಇವತ್ತು ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭಗೊಂಡಿದೆ. ಬಜೆಟ್ ಅಧಿವೇಶನ ಮತ್ತು ಜಂಟಿ ಅಧಿವೇಶನವನ್ನು ಸೇರಿಸಿ ಈ ಬಾರಿ ಅಧಿವೇಶನ ಆರಂಭಗೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಅಧಿವೇಶನದಲ್ಲಿ ಪ್ರಸ್ತಾಪ ಆಗ್ತಕ್ಕಂಥ ವಿಚಾರಗಳು ನಿಶ್ಚಿತವಾಗಿ ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಇವತ್ತು ಸದನ ಆರಂಭಗೊಳ್ತಾ ಇರುವಂಥ ಮೊದಲ ದಿನ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡಿರ್ತಕ್ಕಂಥ ಸುಮಾರು 45 ನಿಮಿಷಗಳ ಭಾಷಣವೇ ಬಹಳ ಪ್ರಮುಖವಾಗಿ ವಿಧಾನಮಂಡಲ ಅಧಿವೇಶನದಲ್ಲಿ ಒಂದಷ್ಟು ವಾಕ್ಸಮರಗಳು ಆಗುವಂಥ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡ್ತಾ ಇರತಕ್ಕಂಥ ಅನುದಾನ ಮತ್ತು ತೆರಿಗೆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ತಾರತಮ್ಯವನ್ನು ಮಾಡ್ತಾ ಇದೆ ಅಂತಕ್ಕಂಥನ್ನ ಕಳೆದ ಹಲವು ದಿನಗಳಿಂದ ಪ್ರಸ್ತಾಪ ಮಾಡ್ಕೊಂಡು ಬರ್ತಾ ಇರುವಂಥ ರಾಜ್ಯ ಸರ್ಕಾರ ಈ ವಿಚಾರವನ್ನು ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಪ್ರಸ್ತಾಪ ಮಾಡುವ ಮೂಲಕ ಇದು ಒಂದು ರೀತಿ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಅಂದರೂ ಕೂಡ ತಪ್ಪಾಗಲಾರದು. ಸಹಜವಾಗಿ ಈ ವಿಚಾರ ವಿಧಾನಮಂಡಲ ಅಧಿವೇಶನದ ದೊಡ್ಡ ಮಟ್ಟದ ಸದ್ದಿಗೆ ಕಾರಣ ಆಗಿದೆ. ಯಾಕೆಂತಂದರೆ ತೆರಿಗೆ ನೀಡುವುದರಲ್ಲಿ 2ನೇ ಅತಿ ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಕೇಂದ್ರದ ಬರಬೇಕಾಗಿರ್ತಕ್ಕಂಥ ಅನುದಾನದ ಕೊರತೆ ಆಗಿದೆ ಅಂತಕ್ಕಂಥದ್ದನ್ನು ಬಹಳ ಪ್ರಮುಖವಾಗಿ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇದು ಚರ್ಚೆಯ ವಿಚಾರ ಆಗಿರುವಂಥ ಕಾರಣಕ್ಕಾಗಿ ಇದು ದೊಡ್ಡ ಮಟ್ಟದಲ್ಲಿ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷವಾಗಿರ್ತಕ್ಕಂಥ ಮೈತ್ರಿಕೂಟದ ಪಕ್ಷಗಳು ಎಲ್ಲೋ ಒಂದು ಕಡೆ ಈ ವಿಚಾರ ಪ್ರಸ್ತಾಪ ಮಾಡತಕ್ಕ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಕೋಲಾಹಲ ಆಗ್ತಕ್ಕಂಥ ಸಾಧ್ಯತೆಗಳು ನಿಶ್ಚಿತ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗ್ಯಾರಂಟಿಗಳನ್ನು ತಂದಿರುವಂಥ ಕಾರಣಕ್ಕಾಗಿ ಸುಮಾರು 1.2 ಕೋಟಿಯಷ್ಟು ಜನ
ಅಂದರೆ ಬಡತನದ ರೇಖೆಗಿಂತ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದೆ. ಹಾಗಾದರೆ ಇದಕ್ಕೊಂದು ನಿಶ್ಚಿತವಾಗಿರ್ತಕ್ಕಂಥ ವರದಿ ಬೇಕಾಗಿತ್ತು. ಆದರೆ ಯಾವ ವರದಿಯ ಮೂಲಕ ಇದನ್ನು ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಮಾಡಿಲ್ಲ. ಇದನ್ನು ಗಮನಿಸ್ತಾ ಇದ್ರೆ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಒಂದು ಆಡಳಿತಾತ್ಮಕ ವಿಚಾರ ಪ್ರಸ್ತಾಪ ಮಾಡುವಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಇನ್ನೊಂದು ಕಡೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಸ್ಥೆಗಳ ಕಾರ್ಯವೈಖರಿಗಳನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನವೂ ಕೂಡ ಈ ರಾಜ್ಯಪಾಲರ ಭಾಷಣದಲ್ಲಿ ಆಗಿದೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಜಾತಿ ಧರ್ಮಗಳ ಆಧಾರದ ಮೇಲೆ ನಡೀತಿರತಕ್ಕಂಥ ರಾಜಕಾರಣಕ್ಕೆ ಟಾಂಗ್ ಕೊಡುವ ಪ್ರಯತ್ನವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಆಗಿದೆ. ಮತ್ತು ರಾಜ್ಯಪಾಲರ ಭಾಷಣದಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಸ್ತಾಪ ಮಾಡೋ ಜೊತೆಗೆ ಕೇಂದ್ರದ ವಿರುದ್ಧ ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ಹೊರಹಾಕ್ತಕ್ಕಂಥ ಕೆಲಸವೂ ಕೂಡ ಈ ರಾಜ್ಯಪಾಲರ ಭಾಷಣದಲ್ಲಿ ಮಾಡಲಾಗಿದೆ. ಮತ್ತು ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ, ಕನ್ನಡದ ಅನುಷ್ಠಾನದ ವಿಚಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಕಾರ್ಯಕ್ರಮಗಳು, ಇದುವರೆಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಯೋಜನೆಗಳು, ಇವೆಲ್ಲವನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಕೂಡ ಬಹಳ ಪ್ರಮುಖವಾಗಿ ಕೇಂದ್ರದೊಂದಿಗೆ ಒಂದು ರೀತಿ ಸಂಘರ್ಷಮಯವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂದರೂ ಕೂಡ ತಪ್ಪಾಗಲಾರದು. ರಾಜ್ಯಪಾಲರ ಭಾಷಣದ ಮೂಲಕ ಅಧಿಕೃತಗೊಳಿಸ್ತಕ್ಕಂಥ ಸಂಘರ್ಷವನ್ನು ಅಧಿಕೃತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅಂದರೂ ಕೂಡ ತಪ್ಪಾಗಲಾರದು. ಸಹಜವಾಗಿ ಈ ವಿಚಾರದಲ್ಲಿ ವಿಧಾನಮಂಡಲ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗೋದ್ರಿಂದ ಸಹಜವಾಗಿ ಚರ್ಚೆಗಳಾಗತ್ತೆ, ಕೋಲಾಹಲ ಆಗ್ತಕ್ಕಂಥ ಎಲ್ಲ ಸಂದರ್ಭಗಳು ಕೂಡ ಕ್ರಿಯೇಟ್ ಆಗತ್ತೆ ಅಂದರೂ ಕೂಡ ತಪ್ಪಾಗಲಾರದು. ಶ್ವೇತಾ, ಓಕೆ, ಇನ್ನು ಈಗಿನ ರಾಜಕೀಯ ಪರಿಸ್ಥಿತಿ ನೋಡ್ತಾ ಇದ್ರೆ ಜಾತಿ ಧರ್ಮದ ಆಧಾರದ ಮೇಲೆ ಅರ್ಧಕ್ಕರ್ಧ ರಾಜಕೀಯ ನಡೆಯುತ್ತೇನೋ ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ರಾಜ್ಯಪಾಲರು ಒಂದು ಮಾತನ್ನ ಹೇಳ್ತಾರೆ, ಈ ಧರ್ಮದಂಗಲ್ ರಾಜಕಾರಣದ ವಿಚಾರವಾಗಿ, ಜಾತಿ ಧರ್ಮ ಆಧಾರದ ಮೇಲೆ ನಡೆಯುವಂತಹ ರಾಜಕಾರಣದ ವಿಚಾರವಾಗಿ, ಅದರ ಜೊತೆಗೆ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾತುಗಳನ್ನ ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಸೊ ಈ ಮೂಲಕ ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಕೊಟ್ಟರು? ಎಸ್, ವಿಧಾನಮಂಡಲ ಅಧಿವೇಶನದ ಆರಂಭ ದಿನವೇ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಕೇಸರಿ ಸಾಲನ್ನು ಹಾಕಿಕೊಂಡು ಸದನಕ್ಕೆ ಬಂದಿರತಕ್ಕಂಥದ್ದು. ಸದನದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಜೈ ಶ್ರೀರಾಮ್ ಅಂತಕ್ಕಂಥ ಘೋಷಣೆಗಳು ಕೂಗ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ನ ಸಚಿವರುಗಳು, ಶಾಸಕರು ಕೂಡ ಜೈ ಭೀಮ್ ಅಂತೇಳಿ ಘೋಷಣೆಯನ್ನು ಹಾಕ್ತಕ್ಕಂಥದ್ದು, ಜೊತೆಗೆ ಜೈ ಬಸವಣ್ಣ ಅಂತೇಳಿ ಘೋಷಣೆ ಹಾಕ್ತಕ್ಕಂಥದ್ದು. ಇವು ಸಹಜವಾಗಿ ರಾಜಕೀಯವಾಗಿರ್ತಕ್ಕಂಥ ಪಕ್ಷಗಳು ಸೈದ್ಧಾಂತಿಕ ವಿಚಾರದಲ್ಲಿ ನಡೆದುಕೊಳ್ತಿರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆ ಅದು ಇವತ್ತು ಕೂಡ ಪ್ರತಿಧ್ವನಿಸಿದೆ. ಹಾಗಾಗಿ ಇದೇ ವಿಚಾರವನ್ನು ಕೂಡ ಇವತ್ತು ರಾಜ್ಯಪಾಲ ಭಾಷಣದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಜಾತಿ ಧರ್ಮಗಳ ಆಧಾರದ ಮೇಲೆ ನಡೀತಿರತಕ್ಕಂಥ ರಾಜಕಾರಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಸಂವಿಧಾನವೇ ರಾಷ್ಟ್ರೀಯ ಧರ್ಮ ಅಂತಕ್ಕಂಥ ಬಹಳ ಪ್ರಮುಖವಾಗಿ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಮತ್ತು ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಸಂಸ್ಥೆಗಳ ಕಾರ್ಯವೈಖರಿಗಳನ್ನ ಒಂದು ರೀತಿ ಪ್ರಸ್ತಾಪಿಸತಕ್ಕಂಥ ಅದನ್ನು ಉಲ್ಲೇಖ ಮಾಡುವಂತ ಪ್ರಯತ್ನ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಆಗಿದೆ. ಭಾಷಣಗಳಲ್ಲಿ ರಾಜ್ಯಪಾಲರು ಸರ್ಕಾರದ ಸಾಧನೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಭಾಷಣವನ್ನ ಮಾಡ್ತಾರೆ. ಆದ್ರೆ ಈ ಬಾರಿಯ ಭಾಷಣ ಅದಕ್ಕಿಂತ ಬಹಳ ವಿಭಿನ್ನವಾಗಿತ್ತು ಅಂತ ಹೇಳ್ಬೋದಾ? ಯಾಕಂದ್ರೆ ಹಲವು ವಿಚಾರಗಳ ಬಗ್ಗೆ ಈ ಮುಂದಿನ 10 ದಿನಗಳ ಕಾಲ ಯಾವೆಲ್ಲ ವಿಚಾರ ದಂಗಲ್ಗೆ ಕಾರಣ ಆಗುತ್ತೋ ಆ ವಿಚಾರ ಎಲ್ಲವೂ ಭಾಷಣದಲ್ಲಿ ಪ್ರಸ್ತಾಪ ಆಗುತ್ತೆ. ಎಸ್, ಖಂಡಿತವಾಗಲು ಬಹಳ ಪ್ರಮುಖವಾಗಿ ಸರ್ಕಾರ ಈಗ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೈಗೊಂಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡ್ತಕ್ಕಂಥ ಸತ್ಸಂಪ್ರದಾಯ. ಆದರೆ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದೊಂದಿಗೆ ಸಂಘರ್ಷಕ್ಕಿಳಿಯುವ ರೀತಿಯಲ್ಲಿ, ಆಡಳಿತಾತ್ಮಕವಾಗಿರ್ತಕ್ಕಂಥ ಸಂಘರ್ಷಕ್ಕೆ ನಾಂದಿ ಹಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ನಾವು ದೊಡ್ಡ ಪ್ರಮಾಣದ ತೆರಿಗೆ ಕೊಟ್ಟರೂ ಕೂಡ ನಮಗೆ ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ, ಧರ್ಮದ ರೀತಿಯಲ್ಲಿ ಬರಬೇಕಾಗಿರ್ತಕ್ಕಂಥ ಪಾಲು ಸಿಗ್ತಾ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಇದು ಸಹಜವಾಗಿ ಚರ್ಚೆಗೆ ಒಂದು ಕಾರಣ ಆಗುತ್ತೆ. ಈ ವಿಚಾರದಲ್ಲಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ನಿಶ್ಚಿತ. ಮತ್ತು ಇನ್ನೊಂದು ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಯಾವ ಪ್ರಮುಖವಾದ ಸಾಧನೆಗಳನ್ನು ಮಾಡಿದಿವೆ ಅಂತಕ್ಕಂಥ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ಈ ವಿಚಾರಗಳನ್ನು ಕೂಡ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಪ್ರಸ್ತಾಪ ಮಾಡೋದ್ರಿಂದ ನಿಶ್ಚಯವಾಗಿ ಕೂಡ ಹಲವು ವರ್ಷಗಳ ರಾಜ್ಯಪಾಲರ ಭಾಷಣಕ್ಕೆ ಹೋಲಿಸಿದರೆ ಭಿನ್ನವಾಗಿರ್ತಕ್ಕಂಥ ರಾಜ್ಯಪಾಲರ ಭಾಷಣ ಆಗಿರುವಂಥ ಕಾರಣಕ್ಕಾಗಿ ಚರ್ಚೆ ಅಂತೂ ಶುರುವಾಗುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.